ಅಷ್ಟೊಂದು ಮಾತಾಡ್ತಾ ಇದ್ದೆ. ಇಲ್ಲಿ ಮಾತಾಡೋದಕ್ಕೆ ನಿನಗೆ ಬಾಯ್ ಬಿದ್ದು ಹೋಗ್ಬಿಟ್ಟಿದ್ಯಾ? ರೋಡ್ ರೋಮಿಯೋ ಜೊತೆ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ಏನೇನ್ ಮಾತಾಡ್ತಿದ್ದೆ ಅಂತ ಇಲ್ಲಿ ಎಲ್ಲರ ಮುಂದೆ ಹೇಳೆ. ಅಕ್ಕ, ಅವ್ರೇನೋ ರೋಡ್ ರೋಮಿಯೋ ಅಲ್ಲ. ಇಲ್ಲ, ಮಹಾ ಪ್ರೇಮಿನ ಅವನು. ಓಡಿಸ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗಿದ್ದಾನೆ. ಅವ್ನ್ಗೇನ್ ಹೇಳೋರ್ ಕೇಳೋರ್ ಯಾರು ಇಲ್ವಂತ? ಅವ್ನ್ ಇರ್ಲಿ ಬಿಡ್ಲಿ, ಇವಳಿಗೆ ಎಲ್ಲಾಗಿದೆ ಬುದ್ಧಿ. ಅವನ್ ಜೊತೆ ನೋಡೋದಕ್ಕೆ ರೆಡಿ ಆಗಿದ್ಲಲ್ಲ ಇವಳೊಬ್ಳು ಇವಳ ತರನೇ ಮಾಡಿ ಮನೇಲಿ ಕೂತಿದ್ದಾಳೆ. ಪಾಪ ಇವಳು ಗಂಡು ರೆಡಿ ಆಗಿದೆ. ಇವಳಿಗೆ ಮದ್ವೆ ಆಗ್ಬೇಕು ಬೇಡ ಅಂತ ಮೀನಾ ಮೇಷ ಎಣಿಸ್ತಾ ಇದ್ದಾಳೆ. ನಿಮ್ಗೆ ಯಾಕೆ ಬಂತು ಇಂಥ ಬುದ್ಧಿ? ಅಪೂರ್ವ, ಇಷ್ಟ ಚಿಕ್ಕ ವಯಸ್ಸಲ್ಲಿ ನಿಂಗೆ ಯಾಕೆ ಅಂತ ಕೆಟ್ಟ ಬುದ್ಧಿ? ಯಾವನು ಅಪ್ಪ ಪೋಲಿ ಜೊತೆ ಓಡ್ ಹೋಗುವಂಥದ್ದು? ಅಕ್ಕ, ಅವ್ರೇನೋ ಅಪ್ಪ ಪೋಲಿ ಅಲ್ಲ. ಅವ್ರ ಅಪ್ಪ ಅಮ್ಮ ಬಿಸ್ನೆಸ್ ನಲ್ಲಿದ್ದಾರೆ. ಅವ್ರು ನಮಗಿಂತ ಶ್ರೀಮಂತರು. ನಾನು ಅವನು ತುಂಬಾ ಪ್ರೀತಿಸ್ತಾ ಇದೀವಿ. ನಾನು ಅವನನ್ನೇ ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅಯ್ಯೋ ಅಯ್ಯೋ, ನಾಚಿಕೆಟ್ಟವಳೆ. ಹೀಗೆಲ್ಲ ಮಾತಾಡಕ್ಕೆ ನಿಮ್ಗೆ ಹೇಗೆ ಬಂತು ಮನ್ಸು? ಮನೇಲಿ ಅಪ್ಪ ಅಮ್ಮ ಇದ್ದಾರೆ, ಅಕ್ಕ ಇದ್ದಾಳೆ, ತಮ್ಮ ಇದ್ದಾನೆ ಅನ್ನೋ ಪರಿಜ್ಞಾನ ಬೇಡವಾ ನಿಮ್ಗೆ? ಯಾವನ್ನ ಪ್ರೀತಿಸ್ತಾ ಇದ್ದೀನಿ ಅವ್ರ ಜೊತೆ ಓಡೋಗ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ. ಅಮ್ಮ, ನಾನೇನ್ ಮಾಡ್ಬಾರ್ದು ತಪ್ಪು ಮಾಡಿಲ್ಲ. ಒಬ್ಬ ಹುಡುಗನ ಇಷ್ಟಪಡೋದು, ಮನ್ಸರೆ ಪ್ರೀತಿಸೋದು, ಮದ್ವೆ ಆಗೋದು ತಪ್ಪ? ಮದ್ವೆ ಆಗದ್ ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ ಕಣೆ. ಆದ್ರೆ ಪ್ರೀತಿ ಓಡ್ ಹೋಗ್ತೀನಿ ಅಂತ ಹೇಳ್ತಿದ್ದೆ ನೋಡು, ಅದು ತಪ್ಪು ಕಣೆ. ಮತ್ತಿನ್ನೇನು, ನೀನಂತೂ ಮದ್ವೆ ಆಗಲ್ಲ. ನೀನ್ ಮದ್ವೆ ಆಗದೆ ಈ ಮನೇಲಿ ನನ್ನ ಮದ್ವೆ ಮಾಡಕ್ ಯಾರು ಒಪ್ಪೋದಿಲ್ಲ. ಅದಕ್ಕೆ ನನ್ ದಾರಿ ನಾನು ನೋಡ್ಕೊಂಡೆ. ಅದು ತಪ್ಪ? ನನ್ ಮದ್ವೆ ಖರ್ಚು ಉಳಿತಲ್ಲ, ಇನ್ನೇನು? ಪಾಪ ನೀನೊಬ್ಳೆ ದುಡ್ದು ಈ ಮನೇಲಿ ಎಲ್ರೂ ಹೊಟ್ಟೆ ತುಂಬಿಸೋದಕ್ ಕಷ್ಟ ಪಡ್ತಾ ಇದೀಯಾ. ಇನ್ ನನ್ ಮದ್ವೆ ಮಾಡೋದಕ್ ನೀನೇ ಕಷ್ಟ ಪಡ್ಬೇಕು? ಸಾಕು, ಸುಮ್ನೆ ಇರೆ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನಮಗ್ ಮದ್ವೆ ಮಾಡೋದಕ್ ಕಷ್ಟ, ಯಾವನ್ನ ನೋಡ್ಕೊಂಡು ಓಡ್ ಹೋಗು ಅಂತ ನಾವೇನಾದ್ರೂ ಹೇಳಿದ್ವೇನೆ ನಿಂಗೆ? ನೀನು ಓಡ್ ಹೋಗು ಅಂತ ಹೇಳೋದಿಲ್ಲಮ್ಮ. ನೀನಂತೂ ಮದ್ವೆ ಆಗಲ್ಲ. ನೀನ್ ಮದ್ವೆ ಆದ್ರೆ ನನ್ನನ್ನು ಮದ್ವೆ ಆಗಕ್ ಬಿಡಲ್ಲ. ಎಲ್ಲ ಈ ಮನೇಲಿ ನೀನ್ ಹೇಳ್ದಾಗೆ ನಡಿಬೇಕು. ಹೌದು ಕಣೆ, ಇವಳು ಹೇಳ್ದಾಗೆ ಆಗ್ಬೇಕು. ಇವಳು ಒಬ್ಬಳು ದುಡ್ದು ಎಲ್ಲರೂ ಹೊಟ್ಟೆ ತುಂಬಿಸ್ತಾಳಲ್ಲ, ಅದಕ್ಕೆ ಇವಳು ಹೇಳ್ದಾಗೆ ಆಗ್ಬೇಕು. ಇವಳು ದುಡಿತಾರೆ ಅನ್ನೋ ಕಾರಣಕ್ಕೆ ಇವಳೇ ಸರ್ವಾಧಿಕಾರಿ ಆಗ್ಬೇಕಾ? ಅಮ್ಮ, ನಾನ್ ಇಷ್ಟಪಟ್ಟಿರೋ ಹುಡುಗನ ಮದ್ವೆ ಆಗೋ ಸ್ವಾತಂತ್ರ್ಯ ನನಗಿದೆ. ಅದನ್ನ ಕೇಳೋ ಹಕ್ಕು ನಿನಗೂ ಇಲ್ಲ, ಇವಳಿಗೂ ಇಲ್ಲ, ಈ ಮನೇಲಿ ಯಾರಿಗೂ ಇಲ್ಲ. ಏನೇ ಅಂದೆ? ಅಕ್ಕ, ಅಯ್ಯೋ ಅಯ್ಯೋ ಅಯ್ಯೋ, ಏನಾಗ್ತದೆ ಇಲ್ಲಿ? ನಾನಿನ್ನೂ ಬದುಕಿದ್ದೀನಿ. ನನ್ನ ಕಣ್ಣೆದುರಿಗೆ ಅವಳ ಕಪಾಳಕ್ಕೆ ಹೊಡೆಯೋ ಅಧಿಕಾರ ನನಗೆ ಯಾರೇ ಕೊಟ್ಟಿದ್ದು? ನಾಲ್ಕ ಸಂಪಾದನೆ ಮಾಡ್ತೀನಿ ಮಾತ್ರಕ್ಕೆ ಅಕ್ಕ ತಂಗಿರ ಹೊಡೆಯೋ ಅಧಿಕಾರ ಬಂದ್ಬಿಡ್ತಾ ನಿಂಗೆ? ನಿನ್ನ ಸಂಪಾದನೆ ಅನ್ನ ತಿಂತಾ ಇದ್ದೀವಿ ನಾನು ನಿಮ್ಮಮ್ಮ. ನಮ್ಮನ್ನು ಹೊಡಿ, ಬಲೆ ಹೊಡಿ ಬರೆ. ಏನಾಯ್ತು, ಯಾಕೆ, ಎತ್ತ ಅಂತ ವಿಚಾರಿಸಿ ಸ್ವಲ್ಪ. ಅದನ್ ಬಿಟ್ಟು ನಿಮ್ ಪಾಡಿಗೆ ನೀವು ಮಾತಾಡ್ಬಿಟ್ರೆ ಇವಳು ಏನ್ ಮಾಡಿದ್ಲು ಗೊತ್ತಾ? ಯಾವನ್ ಜೊತೆಲ್ಲ ಓಡೋಗೋದಕ್ಕೆ ಮಾತಾಡ್ತಿದ್ಲಂತೆ. ಅದಕ್ಕೆ ಯಾಕೆ ಹೀಗ್ ಮಾಡ್ದೆ ಅಂತ ಕೇಳಿದಕ್ಕೆ ಅದನ್ನ ಕೇಳಕ್ ನೀವ್ ಯಾರು ಅಂತಾಳ ಅವಳು. ಅದಕ್ಕೆ ಹೊಡೆದು ಬಿಡಲ್ಲ ಅವಳ? ಹೊಡೆದು ಬಿಡಲ್ಲ ಅವಳ? ನಾನು ಇನ್ನಿದ್ದೀನಿ. ನನ್ನ ಹತ್ರ ಬಂದು ಹೇಳ್ಬೇಕಾಗಿತ್ತು. ನಾನು ವಿಚಾರಿಸ್ತಾ ಇದ್ದೆ. ಹೇಳೇ ಸಾತು. ಈ ಮನೆಯಲ್ಲಿ ಮಕ್ಕಳ ಮೇಲೆ ಒಂದು ದಿನವಾದ್ರೂ ನಾ ಕೈ ಮಾಡಿದ್ದೀರೇನೆ ಅಂತಂದ್ರೆ ಇವಳು ಹೊಡಿತಾಳಲ್ಲ. ಅವಳು ಸಂಪಾದನೆ ಕೊಡೋದು ಬಿಟ್ಬಿಡ್ಲಿ, ಸಂಬಳ ತಗೋದು ಬಿಟ್ಬಿಡ್ಲಿ, ನಾನು ಸತ್ತ ಬಿಡ್ತೀವಾ? ಏನ ಹುಡ್ದಾಲಿಂದ ಇವಳೆ ಸಂಪಾದನೆ ಮಾಡಿ ನಮ್ಮನ್ನು ಸಾಕಿದಾಳ. ಅಮೃತ, ಹೇಳ್ತಾ ಇದ್ದೀನಿ, ಇನ್ನು ಮೇಲೇನಾದ್ರೂ ಈ ಮನೆಯಲ್ಲಿ ನಿನ್ನ ಮಕ್ಕಳ ಮೇಲೆ ಕೈ ಮಾಡಿದರೆ ನಾನು ಕೆಟ್ಟವನಾಗಬೇಕಾಗುತ್ತೆ, ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ. ತಪ್ಪಾಯ್ತಪ್ಪ. ಇನ್ಮೇಲೆ ಯಾರ ಮೇಲೂ ಕೈ ಮಾಡೋದಿಲ್ಲ. ನನಗೆ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ.
ಅಕ್ಕ 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 ಬಂದೆ. ಏನು? ಅಪೂರ್ವ ಈ ಪತ್ರ ಬರೆದಿಟ್ಟು ಎಲ್ರೂ ಹೇಳೋಕ್ಕಿಂತ ಮುಂಚೆ ಮನೆ ಬಿಟ್ಟು ಹೊರಟೋಗಿದ್ದಾಳೆ. ಏನ್ ಬದಲಾಳೆ ಗೊತ್ತಾದ್ರಲ್ಲಿ? ನಾನು ಹೊಡೆಸ್ಕೊಂಡು ಅವಮಾನ ಪಟ್ಕೊಂಡು ಈ ಮನೇಲಿ ಇರೋದಕ್ಕಿಂತ ನಾನು ಪ್ರೀತಿಸನ್ ಜೊತೆ ಓಡೋಗಿ ಅವನ ಜೊತೆ ಮದುವೆ ಮಾಡ್ಕೊಂಡಿರ್ತೀನಿ. ನಾನು ಪುನಃ ಈ ಮನೆಗೆ ಬರೋದಿಲ್ಲ, ನನ್ನನ್ನು ಹುಡುಕಿಸಬೇಡಿ, ಅಮೃತನಿಗೆ ಮದುವೆ ಖರ್ಚನ್ನ ಉಳಿಸಿದ್ದೀನಿ ನಾನು ಅಂತ ಬರೆದಾಳೆ. ನಾನು ದುಡಿದು ಇವರಿಗೆಲ್ಲ ಅನ್ನ ಸಾಕ್ತಾ ಇದ್ದೀನಿ ಅನ್ನೋ ದರ್ಪದಿಂದ ಅಪೂರ್ವ ಕೆನೆ ಮೇಲೆ ಹೊಡೆದಲ್ಲ, ನೋಡು ಅದರ ಪರಿಣಾಮ ಏನಾಗಿದೆ ಅಂತ. ಯಾಕೆ ಸುಮ್ಮನೆ ಅವಳು ಬೈತೀರಾ ನೀವು? ಅವಳು ಓಡೋಗ್ಬೇಕು ಅಂತ ಮೊದಲೇ ತೀರ್ಮಾನ ಮಾಡಿದ್ಲು ಅಂತ ಕಾಣುತ್ತೆ, ಅದಕ್ಕೋಸ್ಕರ ಹೊರಟೋದ್ಲು. ಇವಳು ಹೊಡೆದಿದ್ದು ಬೈದಿದ್ದೆಲ್ಲ ಒಂದು ನೆಪ ಅಷ್ಟೇನೆ. ನನಗೆ ಮೊದಲಿಂದ ಅನುಮಾನ ಇತ್ತು. 24 ಗಂಟೆ ಫೋನ್ ಇಟ್ಕೊಂಡು ಕೂತ್ಕೋತಾ ಇದ್ಲು ಅವಳು. ಸಾತು ಸಾತು, ನೀನು ಅಮೃತ ವಹಿಸ್ಕೊಂಡು ಮಿಕ್ಕ ಮಕ್ಕಳನ್ನ ಉದಾಸೀನ ಮಾಡ್ತಾ ಇದೀಯ. ಒಬ್ಬ ಹೆಣ್ಮಗಳು ಮನೆ ಬಿಟ್ಟು ಹೋಗಿ ಇನ್ನೊಬ್ಬನ ಜೊತೆ ಸಂಸಾರ ಮಾಡಬೇಕಾದ್ರೆ ಹೊರಗಡೆ ಎಷ್ಟು ಕಷ್ಟ ನಷ್ಟ ಅನುಭವಿಸ್ಬೇಕು. ಅದಕ್ಕೆಲ್ಲ ಸಿದ್ಧವಾಗಿದೆ. ನಿನ್ನ ಮನಸ್ಸನ್ನ ದೃಢ ಮಾಡ್ಕೊಂಡು ಅವಳು ಹೋಗಿರ್ಬೇಕಾದ್ರೆ ಅದಕ್ಕೆ ಕಾರಣ ಯಾರು? ಈ ನನ್ನ ಮಗಳು. ನಾಳೆ ಅಪೂರ್ವಂಗೆ ಏನಾದ್ರು ಜೀವಕ್ಕೆ ಅಪಾಯ ಆದ್ರೆ ಅದಕ್ಕೆ ಕಾರಣ ಯಾರು ಗೊತ್ತಾ? ಈ ನಿನ್ನ ಮಗಳೇ. ತನ್ನ ಅಹಮ್ಮು ದರ್ಪ ಪ್ರದರ್ಶನ ಮಾಡೋದಕ್ಕೆ ನಾಳೆ ಅಮೃತನ ಬಾಳನೆ ಬಲಿ ತಗೊಂಡ್ರೆ ಅದಕ್ಕೆ ಕಾರಣ ಈ ನಿನ್ನ ಮಗಳೇ. ಸಾಕು ಸುಮ್ಮನಿರಿ ಅಪ್ಪ, ತಪ್ಪು ಮಾಡಿರೋದು ಅವಳು. ನೀವ್ ಯಾಕೆ ಇವಳನ್ನು ಬೈತಾ ಇದ್ದೀರಾ? ಆ ತಪ್ಪಿಗೆ ಕಾರಣ ಯಾರು? ನೀನ್ ಸುಮ್ಮನೆ ಇರು. ಅಪ್ಪ, ಆ ನಿಮ್ಮ ಮಗಳು ಯಾವನ್ ಮಾತನ್ನೋ ನಂಬಿ ಅವಳ ಜೀವನನ ಹಾಳು ಮಾಡ್ಕೊಂಡ್ರೆ ಅದಕ್ಕೆ ನನ್ನನ್ನು ಹೊಣೆ ಮಾಡಬೇಡಿಪ್ಪ. ಅಕ್ಕ, ಅಪೂರ್ವ ಬಾಯ್ ಫ್ರೆಂಡ್ ಮನೆ ನನಗೆ ಗೊತ್ತು. ಅವಳು ಮೋಸ್ಟ್ಲಿ ಅಲ್ಲಿಗೆ ಹೋಗಿರ್ಬೇಕು.
ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗು. ಅಪ್ಪ, ಅವಳು ಎಲ್ಲೇ ಇದ್ರೂ ಹುಡುಕಿ ನಾನು ನಿಮ್ಮ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ತೀನಿ. ಅವಳನ್ನ ನೀವು ಹಾಳು ಮಾಡ್ತಿರೋ ಇಲ್ಲ ಉದ್ಧಾರ ಮಾಡ್ತಿರೋ ಎಲ್ಲ ನಿಮಗೆ ಬಿಟ್ಟಿದ್ದು. ಕರ್ಕೊಂಡೋಗಪ್ಪ, ಬೇಗ ಕರ್ಕೊಂಡೋಗು. ಪಾಪಿ ಏನಾದರೂ ಮಾಡ್ಕೊಂಡು ಬಿಟ್ಟಳು. ನಕ್ಕೆ ಹೋಗೋಣ. ಅಕ್ಕ ಆದವಳು ತಂಗಿ ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳಬೇಕು. ಒದ್ದು ಬುದ್ಧಿ ಹೇಳೋಕ್ಕಾಗ ಆಗೋದೇ ಹೀಗೆ. ಅಲ್ಲ ರೀ, ಮಾಡಬಾರ್ದು ತಪ್ಪು ಮಾಡ್ದೆ ಅವಳು ಬೈದೆ, ಅದನ್ನ ತಡಿಯಕ್ ಹೋದ ಇವಳು ಬೈತಿದ್ದೀರಲ್ಲ ನೀವು. ಉದ್ಧಾರ ಆಗಲ್ಲ ರೀ, ನೀವು ಉದ್ಧಾರ ಆಗಲ್ಲ. ಬೇಡ, ಯಾರಪ್ಪ? ಯಾರು ಬೇಕು? ಸರ್, ಅಭಿಷೇಕ್ ಅಂತ ಬ್ಯಾಚುಲರ್ ಇದಾರಲ್ಲ, ಅವ್ರ ಮನೆ ಇದೇನಾ? ಇದೆ. ಅವ್ರು ಇದ್ದಾರಾ? ಇಲ್ಲ. ಎಲ್ಲಿಗೆ ಹೋಗಿದ್ದಾರೆ? ಬೆಳಿಗ್ಗೆನೆ ಅವನ್ನ ಹುಡ್ಕೊಂಡು ಯಾವುದೋ ಹುಡುಗಿ ಬಂದಿದ್ಲು. ಯಾವ್ದಪ್ಪ ಈ ಹುಡುಗಿ ಅಂತ ಅಭಿನವ್ ವಿಚಾರಿಸ್ದೆ. ಅದಕ್ಕೆ ಅವನು ಹೇಳ್ದ ಇವಳು ನನ್ನ ಲವ್ವರು ಇಲ್ಲೇ ಇರ್ತಾಳೆ ಅಂತ. ಅದಕ್ಕೆಲ್ಲ ನಾನು ಅವಕಾಶ ಕೊಡಲ್ಲ, ಮೊದಲು ಅವಳನ್ನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬಾ ಅಂತ ಹೇಳಿದೆ. ಆಯಿತು ಅಂತೇಳಿ ಬೆಳಿಗ್ಗೆ ಕರ್ಕೊಂಡು ಹೋದ. ಇನ್ನೂ ಬಂದಿಲ್ಲ, ಎಲ್ಲಿಗೆ ಹೋದೇನೋ ಗೊತ್ತಿಲ್ಲ. ಸರ್, ನಮ್ಗೊಂದು ಉಪಕಾರ ಮಾಡ್ತೀರಾ? ಏನು ಹೇಳಿ? ನಮ್ಮ ಮನೆ ಫೋನ್ ನಂಬರ್ ನಿಮಗೆ ಕೊಡ್ತೀವಿ. ಆ ಹುಡುಗಿ ಇಲ್ಲಿಗೆ ಏನಾದರೂ ಬಂದರೆ ನಮ್ಮ ಮನೆಗೆ ಫೋನ್ ಮಾಡ್ತೀರಾ? ನಾವು ಬಂದು ಕರ್ಕೊಂಡು ಹೋಗ್ತೀವಿ. ಆಯಿತು, ಕೊಡು. ದಯವಿಟ್ಟು ಫೋನ್ ಮಾಡಿ ಸರ್. ಆಯಿತು. ಅವಳನ್ನ ಕರ್ಕೊಂಡೋಗಿರೋ ಹುಡುಗ ಏನ್ ಸೀದಾ ಅವ್ರ ಮನೆಗ ಕರ್ಕೊಂಡು ಹೋಗಿರ್ತಾನೆ? ಇಬ್ರು ಬದುಕೋಕೋ ಸಾಯೋಕೋ ಹೋಗಿರ್ತಾರೆ. ನಾವೇನ್ ತಿಳ್ಕೋಬೇಕು? ಒಂದು ಕ್ಷಣ ದುಡುಕಿದ್ದಕ್ಕೆ ಇಡೀ ಜೀವಮಾನ ಹಾಳಾಗೋಯ್ತು. ಶರಣ ತಪ್ಪಿದ್ರೆ ಮರಣ ಅಂತ ದೊಡ್ಡವ್ರು ಹೇಳ್ತಾರೆ. ಸ್ವಲ್ಪ ತಾಳ್ಮೆ ಇರಬೇಕಾಗಿತ್ತು. ಅವಳು ಚಿಕ್ಕವಳು, ಅವಳಿಗೆ ಬುದ್ಧಿ ಎಲ್ಲ ತಪ್ಪು ಮಾಡ್ತಾಳೆ. ಈ ದೊಡ್ಡವ್ರಗಳ ಬುದ್ಧಿ ಇರ್ಬೇಕೋ ಬೇಡವ? ರೀ, ಅಮೃತ ಸುಮ್ಮನೆ ಇದ್ದಾಳೆ ಅಂತ ಒಂದೇ ಸಮನೆ ಅವಳೇ ಯಾಕ್ರಿ ಬೈತೀರಾ ನೀವು? ಏನೇ ಏನೇ ಹೀಗೆ ಮಾತಾಡ್ತಾ ಇದೀಯಾ? ಅವಳನ್ನ ನೀನು ಎತ್ತಿಲ್ವಾ? ನಿನಗೆ ಸಂಕಟ ಆಗಲ್ವಾ? ಅಲ್ಲ ಕಡೆ, ನಾವು ಅಪ್ಪ ಅಮ್ಮ ಆ ಮಕ್ಕಳ ಮೇಲೆ ಒಂದಿನ ಕೈ ಮಾಡಿಲ್ಲ. ಅಂಥದ್ರಲ್ಲಿ ಅಕ್ಕನೇ ತಂಗಿನ ಮನೆ ಬಿಟ್ಟು ಹೊಡೆದು ಓಡಿಸಿತ್ತು ಅಂತ ಜನ ಆಡ್ಕೊಂಡ್ರೆ ಅದು ನಮ್ಮ ನುಗ್ದಾಕೆ ಕಡೆ. ಈ ಅಪ್ಪ ಚಿಕ್ಕ ಮಗಳನ್ನ ಉಳಿಸ್ಕೊಳ್ಳಿಲ್ಲ, ದೊಡ್ಡ ಮಗಳನ್ನ ಕಂಟ್ರೋಲ್ ಇಟ್ಕೊಳ್ಳಿಲ್ಲ ಅಂತ ಜನ ನುಗ್ಗಿತಾರೆ. ನೀವು ಸುಮ್ಮನೆ ಈಗ ಮಾತಾಡಿ ಗಂಟ್ಲು ಒಣಗಿಸ್ಕೊಳ್ಳೋ ಬದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿಪ್ಪ. ಆಹಾ, ಕೊಡ್ತೀನಮ್ಮ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅವಳ ಅಪೂರ್ವ ಎಲ್ಲಾರ ಪ್ರಾಣ ಕಳ್ಕೊಂಡಿರಲಿ,
ಅಕ್ಕನೇ ತಂಗಿನ ಹೊಡೆದು ಪ್ರಾಣ ಕಳೆದ್ಲು ಅಂತ ಪೊಲೀಸ್ನವರು ಅಮೃತನ ಹಿಡ್ಕೊಂಡು ಹೋಗ್ಲಿ, ಒಬ್ಬಗಳು ಕೈಲಾಸ ಸೇರಿದ್ಲು, ಇನ್ನೊಬ್ಬಳು ಕಂಬಿ ಆಡಿಸೋಕೆ ಹೋದ್ಲು ಅಂತ ಜನ ನನ್ನ ಛೀ ಥು ಅಂತ ಉಗೀತಾರೆ.